ವೆಲ್ಕಮ್ ಬ್ಯಾಕ್ ಟು ವಿನಮ್ಯಾಶ್ರೀ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ರುಚಿಕರವಾದ ಮಸಾಲ ರೈಸ್. ಬೇಕಾಗುವ ಸಾಮಗ್ರಿಗಳು ಏನಂತ ನೋಡೋಣ ಬನ್ನಿ. 4 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲನ್ನು ತಗೊಳ್ಬೇಕು. ಸಾಸಿವೆ, 2 ಈರುಳ್ಳಿಯನ್ನು ಉದ್ದಗೆ ಹೆಚ್ಚಿ ಇಟ್ಕೊಳ್ಬೇಕು. ಕರಿಬೇವು 10 ರಿಂದ 12, ಕೊತ್ತಂಬರಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಳ್ಬೇಕು. ಅರ್ಧ ಚಮಚ ಏಲಕ್ಕಿ ಮತ್ತು ಲವಂಗದ ಪುಡಿಯನ್ನು ತಗೊಳ್ಬೇಕು. 1 ಚಮಚ ಧನಿಯಾ ಪೌಡರ್, ಅರ್ಧ ಚಮಚ ಚಕ್ಕೆ ಪೌಡರ್, ಜೀರಾ ಪೌಡರ್ 1 ಚಮಚ, ಖಾರಕ್ಕೆ ಬೇಕಾಗುವಷ್ಟು ಚಿಲ್ಲಿ ಪೌಡರ್, ರೈಸ್ 1 ಗ್ಲಾಸ್, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಮಾಡುವ ವಿಧಾನವನ್ನು ನೋಡೋಣ. ಕುಕ್ಕರ್ಗೆ ತೆಗೆದುಕೊಂಡಂತಹ 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆಯನ್ನು ಸೇರಿಸ್ಕೋಬೇಕು. ನಂತರ ಅದಕ್ಕೆ ಉದ್ದಗೆ ಹೆಚ್ಚಿ ಇಟ್ಟಿರುವಂತಹ 2 ಈರುಳ್ಳಿಗಳನ್ನು ಸೇರಿಸ್ಕೋಬೇಕು. ನಿಧಾನ ಉರಿನಲ್ಲಿ ಈರುಳ್ಳಿಯನ್ನು ಫ್ರೈ ಮಾಡಬೇಕು. ಎಷ್ಟು ಚೆನ್ನಾಗಿ ಈರುಳ್ಳಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಫ್ಲೇಮನ್ನು ಜಾಸ್ತಿ ಇಟ್ಟರೆ ಈರುಳ್ಳಿ ಸೀದೋಗುತ್ತೆ, ರುಚಿ ಚೆನ್ನಾಗಿರೋದಿಲ್ಲ. ಗೋಲ್ಡನ್ ಬ್ರೌನ್ ಬರೋವರೆಗೆ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸುಮಾರು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ನಂತರ ಅದಕ್ಕೆ 10 ರಿಂದ 12 ಕರಿಬೇವಿನ ಎಲೆಗಳನ್ನು ಸೇರಿಸ್ಕೋಬೇಕು. ಆಮೇಲೆ ನಾವು ತೊಳೆದು ನೀಟಾಗಿ ಹೆಚ್ಚಿ ಇಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಇವೆಲ್ಲ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದಮೇಲೆ ಇವುಗಳಿಗೆ ನಾವು ತೆಗೆದುಕೊಂಡಂಥ ಸ್ಪೈಸಸ್ಗಳನ್ನು ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕಬೇಕು. ನಂತರ ಅದಕ್ಕೆ ಒಂದೊಂದೇ ಸ್ಪೈಸಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಚಿಲ್ಲಿ ಪೌಡರ್ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋಬೇಕು. ಒಬ್ಬೊಬ್ಬರು ನಂತರ ಖಾರವನ್ನು ತಿಂತಾರೆ. ನೆಕ್ಸ್ಟು ಜೀರಾ ಪೌಡರ್ 1 ಸ್ಪೂನ್, ನೆಕ್ಸ್ಟು ಚಕ್ಕೆ ಪುಡಿ 1/4 ಚಮಚ, ಏಲಕ್ಕಿ ಮತ್ತು ಲವಂಗವನ್ನು ಸೇರಿಸಿ ಮಾಡಿದಂತಹ ಪೌಡರು ಅರ್ಧ ಚಮಚ, ಧನಿಯಾ ಪೌಡರ್ 1 ಚಮಚ. ಎಲ್ಲ ಸ್ಪೈಸಸ್ಗಳನ್ನು ಸೇರಿಸಿದ ನಂತರ ನೀಟಾಗಿ ಎಲ್ಲ ಮಿಕ್ಸ್ ಆಗೋವರೆಗೆ ಕಡಿಮೆ ಊರಿನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ತೊಳೆದು ಎತ್ತಿಟ್ಟುಕೊಂಡಂತಹ ಅಕ್ಕಿಯನ್ನು ನಮಗೆ ಯಾವ ಬೇಕೋ ಆ ಅಕ್ಕಿಯನ್ನು ತಗೊಳ್ಬೇಕು. ನಾನು ಇವತ್ತು ಜೀರಾ ರೈಸಲ್ಲಿ ಮಸಾಲ ರೈಸನ್ನು ಮಾಡ್ತಾಯಿದ್ದೇನೆ. 355 ಜೀರಾ ಅಂತ ಬರುತ್ತಲ್ಲ, ಆ ರೈಸನ್ನು ತೆಗೆದುಕೊಂಡಿದ್ದೇನೆ. ಸುಮಾರು 4 ಜನಕ್ಕೆ ಆಗುವಷ್ಟು ರೈಸನ್ನು ಮಾಡ್ತಾಯಿರೋದು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. 2 ರಿಂದ 3 ನಿಮಿಷ ಎಲ್ಲ ಮಿಶ್ರಣವು ಸರಿಯಾಗಿ ಮಿಕ್ಸ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು. 1.5 ಗ್ಲಾಸ್ ಅಕ್ಕಿಯನ್ನು ನಾನು ತೆಗೆದುಕೊಂಡೀನಿ. ಅದಕ್ಕೋಸ್ಕರ ಇದರಿಂದ 3 ಗ್ಲಾಸ್ ನೀರನ್ನು ನಾನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಒಮ್ಮೆ ನೀಟಾಗಿ
ಎಲ್ಲವನ್ನು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸುಮಾರು 2 ವಿಷಲ್ ಬರುವವರೆಗೆ ಕುಕ್ಕರ್ನ ಹಾಗೆ ಬಿಡಬೇಕು. 2 ವಿಷಲ್ ಆದ ನಂತರ ನೋಡಿ, ತುಂಬ ಸಿಂಪಲ್ ಆದಂತಹ ರೆಸಿಪಿ, ಅಷ್ಟೇ ಟೇಸ್ಟಿ ಕೂಡ. ನೋಡಿ, ಉದುರುದಾಗೆ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲ ರೈಸ್. ಈ ಮಸಾಲ ರೈಸನ್ನು ಮೊಸರು ಬಜ್ಜಿ ಒಟ್ಟಿಗೆ ಸವಿದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡ್ಕೊಳ್ಳಿ. ಈ ರೆಸಿಪಿ ತಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.